ವೇರ್ ಇಸ್ ದಿಸ್ ಡ್ಯಾಡಿ? ಡ್ಯಾಡ್, ಎಷ್ಟೊತ್ತು ಮಾಡ್ಬಿಟ್ರಿ? ನಂಗೆ ತುಂಬಾ ಅರ್ಜೆಂಟ್ ಇದೆ. ಪೂರ್ತಿ ದುಡ್ಡು ತಂಡ್ರ? ಬಕ್ ಪಕ್ಷಿ ತರ ಕಾಯ್ತಾವ ಈ ದುಡ್ಡಿಗೆ. ನಿಂಗೆ ಈ ದುಡ್ಡು ಬೇಕೇನಾ? ವಾಟ್ ಇಸ್ ಡ್ಯಾಡಿ? ಇಷ್ಟೊಂದು ಮನಿ ಬರ್ತಿದಂಗ ನಿನ್ ಸಮಯ ಲವ್ ಹೊಟ್ಟೋಯ್ತಾ? ಲವ್? ನಾನೆಲ್ಲೋ ಹಾಗಂದೆ. ಇನ್ನೇನ್ ಮತ್ತೆ ಡ್ಯಾಡಿ, ಅಲ್ಲಿ ನನ್ನ ಬಾಡಿನ ಕೈಮಾ ಮಾಡಕ್ ಹೇಳಿದ್ದಾರೆ. ನೀವ್ ನೋಡಿದ್ರೆ ಇಲ್ಲಿ ಮನಿ ಬೇಕಾ ಅಂತ ಕೇಳ್ತಿದ್ದೀರಾ. ನಾನ್ ಮನಿ ಬೇಡ ಅನ್ನೋದು ಒಂದೇ, ನಿಮ್ಗೆ ನಿಮ್ ಸನ್ ಬೇಡ ಅನ್ನೋದು ಒಂದೇ. ಈಗ ಹೇಳಿ, ನಿಮ್ಗೆ ನಾನ್ ಇಂಪಾರ್ಟೆಂಟಾ ಅಥವಾ ಆ ದುಡ್ಡು ಇಂಪಾರ್ಟೆಂಟಾ? ಲೇ, ನಾನ್ ಸತ್ ಮೇಲೆ ನನ್ ಪಿಂಡ ಆಡೋದಕ್ಕೆ ಮಗ ಬೇಕಲ್ವೇನಾ? ಇಷ್ಟೊಂದು ಫ್ಯೂಚರ್ ಥಿಂಕಿಂಗ್ ಇರೋರು ದುಡ್ಡು ಕೂಡ ಯೋಚನೆ ಮಾಡ್ತೀರಾ? ಬೇಕು. ಲೇ ಸುಂದ್ರ, ಜೀವನದಲ್ಲಿ ಮೊದಲನೇ ಸಲ ಇಷ್ಟೊಂದು ಹಣ ನೋಡ್ತಾ ಇದ್ದೀನಿ ಕಣ. ಅದು ಈಗ ತಾನು ತಗೊಂಡ್ ಬಂದೆ. ಈಗಲೇ ನಿನಗೆ ಕೊಡ್ಬೇಕಲ್ಲ ಅಂತ ಹೊಟ್ಟೆ ಉರಿತಾ ಇದೆ ಅಷ್ಟೇ. ದರಿ, ಈಗ ಒಟ್ಟಿಗೆ ಕೊಡೋದಕ್ಕೆ ನೀವು ಹೊಟ್ಟೆ ಹುಡ್ಕೊಂಡ್ರೆ ಆಮೇಲೆ ನಾನು ಬಾಡಿ ನೋಡೋದಕ್ಕೆ ಒಟ್ಟಿಗೆ ಸಿಗೋದಿಲ್ಲ. ಎಲ್ಲ ಪೀಸ್ ಪೀಸ್ ಆಗ್ಬಿಟ್ಟಿರುತ್ತೆ ಗೊತ್ತಾ? ಈ ಲೆಗ್ಗು ನಾರ್ತ್ ಅಲ್ಲಿ, ಈ ಹ್ಯಾಂಡು ಸೌತ್ ಅಲ್ಲಿ, ಈ ಹೆಡ್ಡು ಈಸ್ಟ್ ಅಲ್ಲಿ. ಹಂಗೆಲ್ಲ ಅಪಶಕನ ಮಾತಾಡ್ಬೇಡವಾ? ತಗೋ ಸುಂದ್ರ, ಈಗಲೇ ಕೊಡ್ಬೇಕೇನಾ? ಇನ್ನೊಂದು 2 ದಿನ ಇಟ್ಕೊಂಡು ಆಮೇಲೆ ಕೊಡ್ತೀನಿ ಕಣ. ಇಟ್ಕೋ, ಧಾರಾಳವಾಗಿ ಇಟ್ಕೋ. ಆದ್ರೆ ನಿನ್ ಮಗನ ಬಗ್ಗೆ ಆಸೆ ಮಾತ್ರ ಬಿಟ್ಬಿಡು. ಆಗ್ಲೇ ಹೇಳಿಲ್ವಾ, ಲೆಗ್ಗು ನಾರ್ತು, ಹೆಡ್ ಈಸ್ಟು. ಹಂಗೆಲ್ಲ ಮಾತಾಡ್ಬೇಡ ಕಣ, ಕೇಳಕ್ ಆಗ್ತಿಲ್ಲ. ತಗೊಂಬಿಡು ದುಡ್ಡು. ಕೊಡಿ ಕೊಡಿ ಕೊಡಿ. ಏಯ್, ಚೆಕ್ ಮಾಡ್ತಾ ಇದೀಯ? ನನ್ ಮೇಲೆ ಅನುಮಾನ ಏನೋ ನಿನ್ಗೆ? ನಿಮ್ಮೇಲೆಲ್ಲ ಅನುಮಾನ, ಈ ದುಡ್ಡಿನ ಮೇಲೆ ಅನುಮಾನ. ಸುಂದ್ರ, ಇದನ್ನ ಇನ್ವೆಸ್ಟ್ ಮಾಡಿ ಜಾಸ್ತಿ ತಗೊಂಡ್ಬರ್ತೀಯ ತಾನೆ? ನೀವು ಡೋಂಟ್ ವರಿ ಮಾಡ್ಕೊಬೇಡಿ ಡ್ಯಾಡಿ. ಈ ದುಡ್ಡಿನ ಕತೆ ಫಿನಿಶ್ ಅಂತ ತಿಳ್ಕೊಳ್ಳಿ. ಏನೋ ಹಾಗಂದ್ರೆ? ನೀವು ಟೆನ್ಷನ್ ಮಾಡ್ಕೊಬೇಡಿ ಡ್ಯಾಡಿ. ನಾನು ಹೇಳಿದ್ದೇನು ಗೊತ್ತಾ, ಈ ದುಡ್ಡಿಂದ ನಮ್ ಫಿಲಂ ಸ್ಟೋರಿ ಕತೆ ಮುಗಿಸ್ತೀವಿ ಅಂತ. ಆಮೇಲೆ ನಮ್ ಫಿಲಂನ ಆಲ್ ಓವರ್ ಇಂಡಿಯಾ ರಿಲೀಸ್ ಮಾಡ್ತೀವಿ. ಎಲ್ಲಾ ಥಿಯೇಟರ್ಲು 100 days ಏನು 365 days ಓಡಬೇಕು. ಹಾಗೆ ಮಾಡ್ತೀವಿ. ಆಮೇಲೆ 1ರಿಂದ 2ರಷ್ಟು, 2ರಿಂದ 4ರಷ್ಟು, 4ರಿಂದ 40 times ಲಾಭ ತೆಗಿತೀವಿ. ಆಮೇಲೆ ನೀವು ಕೊಟ್ಟರು ಈ ಜುಜುಬಿ 1.5 ಕೋಟಿಗೆ ನಾನು 3 crores ಕೊಡ್ತೀನಿ. ಓಕೆನಾ? ಅಯ್ಯೋ, ನಿನ್ ಬಾಯಿ ಕೈಗೆ ಸಿಕ್ಕಿದ್ದ ಹಾಗ ಇನ್ನು ಯಾಕಿಲ್ಲ ನಿಂತಿದ್ಯಾ? ತಗೊಂಡು ಹೋಗು. ಅವರಿಂದ ಅದನ್ನೇ ಬಡ್ಕೊತಾ ಇದೀನಿ. ಇನ್ನೇನ್ ಕೇಳ್ತ್ಯಾ? ಬರ್ತೀನಿ. ಸುಂದ್ರ, ಹುಷಾರೋ. 1.5 ಕೋಟಿ ಕಂಡೋರ್ ದುಡ್ಡು ಬೇರೆ. ಯು ಡೋಂಟ್ ವರಿ ಡ್ಯಾಡಿ, ನಿಮ್ಗೊಂದು ಗತಿ ಕಾಣಿಸ್ತೀನಿ. ಐ ಮೀನ್ ಟು ಸೇ, ಈ ದುಡ್ಡಿಗೆ ನಾನೇ ಗತಿ, ನಾನೇ ಗ್ಯಾರಂಟಿ ಅಂದೆ. ಬರ್ಲಾ? ಸುಂದ್ರ, ನಿನ್ನೀತನ ಹೇಳಿದೆಲ್ಲ 3 ಕೋಟಿ ಖಂಡಿತ ಬರುತ್ತಲ್ಲ? ಓ ಡ್ಯಾಡಿ, ನಾವು ತೆಗಿತಾ ಇರೋದು ಬಾಲಿವುಡ್ ಪಿಕ್ಚರ್. ಹಾಲಿವುಡ್ ರಿಲೀಸ್ ಆದ್ಮೇಲೆ 30 crores ಪ್ರಾಫಿಟ್ ಬರುತ್ತೆ. ಹಂಗಾರೆ ಸುಂದ್ರ, ನಾವ್ ಈ ಊರಲ್ಲಿ ಇರೋದೇ ಬೇಡ ಕಣ, ಸೀದಾ ಬಾಂಬೆಗೆ ಹೋಗ್ಬಿಡೋಣ. ಜುಹು ಬೀಚ್ ಹತ್ರ ಒಂದು 5-6 ಎಕರೆ ಜಾಗ ತಗೊಂಡ್ಬಿಡೋಣ. ಮನೇಲಿ ಒಂದು 15 ಕಾರು, ಮನೆ ತುಂಬಾ ಆಳುಗಳು. ಈ ಕಡೆ ತಿರು ಆಳು, ಈ ಕಡೆ ತಿರುಗಿದ್ರು ಇವನೇನು ಹಾಳಾಗೋದಾ? ಸುಂದ್ರ, ಅಯ್ಯಯ್ಯೋ, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಕೈ ಕೊಡೋಂಗ ಅವನಲ್ಲಪ್ಪ. ಎಕ್ಸ್ಕ್ಯೂಸ್ ಮಿ ಸರ್. ಬನ್ನಿ ಮಿಸ್ಟರ್ ಕೃಷ್ಣ. ಸರ್ ಬರೋದಕ್ಕೆ ಹೇಳಿ ಕಳಿಸಿದ್ರಂತೆ. ಕೂತ್ಕೊಳ್ಳಿ. ನೋಡಿ ಕೃಷ್ಣ ಅವರೇ, ನಿಮ್ಮ ಟ್ಯಾಲೆಂಟ್ನಿಂದ ನೀವು ಹಾಕಿರೋ ಹೊಸ ಪ್ಲಾನ್ನಿಂದ ನಮ್ಮ ಕಂಪ್ನಿಗೆ ಲಾಭ ಆಗಿದೆ, ಒಪ್ಕೊಳ್ತೀನಿ. ಆದರೆ ನೀವು ಮಾಡಿದ ಒಂದು ಸಣ್ಣ ಬೇಜವಾಬ್ದಾರಿತನದಿಂದ ನಮ್ಮ ಕಂಪ್ನಿಗೆ 50 ಲಕ್ಷ ರೂಪಾಯಿ ಲಾಸ್ ಆಗಿದೆ.
ಇದಕ್ಕೇನು ಹೇಳ್ತೀರಿ? 50 ಲಕ್ಷ ನನ್ನಿಂದ ಕಂಪ್ನಿಗೆ ಲಾಸ್ ಆಗಿದೆಯಾ? ಇಟ್ಸ್ ಹೈಲಿ ಇಂಪಾಸಿಬಲ್ ಸರ್. ಪಾಸಿಬಲ್ ಅಂತ ನೀವೇ ಪ್ರೂವ್ ಮಾಡಿದ್ರಿ. ನೋಡಿ, ಲೋನ್ ತಗೊಳ್ಳೋ ವ್ಯಕ್ತಿ ನಿಮ್ಮ ಫ್ರೆಂಡೇ ಆಗಿರ್ಬೋದು, ರಕ್ತ ಸಂಬಂಧಿನೇ ಆಗಿರ್ಬೋದು. ಆದರೆ ಸರಿಯಾದ ರೆಕಾರ್ಡ್ ಇಲ್ದಲೇ ಹೇಗ್ರಿ ಲೋನ್ ಸ್ಯಾಂಕ್ಷನ್ ಮಾಡಿದ್ರಿ? ಸರ್, ನನ್ನ ರೆಕಾರ್ಡ್ಸ್ನೆಲ್ಲ ಚೆಕ್ ಮಾಡಿ ಸ್ಯಾಂಕ್ಷನ್ ಮಾಡಿದ್ದು. ನೋಡ್ಬಿಟ್ರೆ ಸಾಕೇನ್ರಿ? ಆ ರೆಕಾರ್ಡ್ ಸರಿಯಾಗಿದೆಯೋ ಇಲ್ವೋ ಅಥವಾ ಬೋಗಸ್ ಅನ್ನು ಚೆಕ್ ಮಾಡಬಾರ್ದಾ? ಲೀಗಲ್ ಅಡ್ವೈಸರ್ ಹೇಳಿದ ಮಾತನ್ನು ಕೂಡ ಕೇರ್ ಮಾಡ್ದಲೇ ನಿಮ್ಮ ಫ್ರೆಂಡು ಅನ್ನೋ ಕಾರಣಕ್ಕೆ ಲೋನ್ ಸ್ಯಾಂಕ್ಷನ್ ಮಾಡಿದಿರಿ. ಈಗ ನೋಡಿ, ಆ ನಿಮ್ಮ ಫ್ರೆಂಡು ಸಾಲನೂ ತೀರಿಸಲಿಲ್ಲ, ರಿಪ್ಲೈನೂ ಕೂಡ ಕೊಟ್ಟಿಲ್ಲ. ಎಲ್ಲ ಸೇಲ್ ಆಗಿರೋ ಆಸ್ತಿ ಪೇಪರ್ನ ಕೈ ಕೊಟ್ಟು ಕೈ ಎತ್ತಿದ್ದಾನೆ. ನೋಡಿ ಕೃಷ್ಣ, ನೀವು ಸಿನ್ಸಿಯರ್ ಅಂತೂ ನನಗೆ ಗೊತ್ತು. ಏನೋ ತಪ್ಪು ನಡೆದೋಗಿದೆ. ಈ ವಿಷಯ ಇನ್ನೂ MD ಅವ್ರಿಗೆ ಗೊತ್ತಿಲ್ಲ. ಗೊತ್ತಾಗದಾಗೆ ನಾನು ನೋಡ್ಕೊಳ್ತೀನಿ. ಆದರೆ ಲೋನ್ ಕಡೆಗೆ ಮೊದಲನೇ ಕಂತು ಅಂತ 10 ಲಕ್ಷ ರೂಪಾಯಿ ಕಟ್ಟಲೇಬೇಕು. ಸರ್, 10 ಲಕ್ಷನ? ಅಷ್ಟೊಂದು ಅಮೌಂಟ್ನ ನಾನು ಎಲ್ಲಿಂದ ತಂದು ಕಟ್ಟಲಿ ಸರ್? ಮಾಡ್ಬೇಕ್ರಿ. ಈ ಕಂಪ್ನಿಯಲ್ಲಿ ಉಳಿಬೇಕು, ಜೈಲಿಗೆ ಹೋಗಬಾರ್ದು ಅಂತಂದ್ರೆ ಅಡ್ಜಸ್ಟ್ ಮಾಡಲೇಬೇಕು. ಮಿಕ್ಕ ಹಣಕ್ಕೆ MD ಅವ್ರಿಗೆ ಗೊತ್ತಾಗದಾಗೆ ನಾನು ನಿಮಗೆ ಟೈಮ್ ಕೊಡ್ತೀನಿ. ಆದರೆ ವಿತಿನ್ ಎ ವೀಕ್ 10 ಲಕ್ಷ ರೂಪಾಯಿ ನೀವು ಕಟ್ಟಲೇಬೇಕು. ಸರಿ ಸರ್. ಕೃಷ್ಣ, ಇದನ್ನ ತಗೋ. ಏನಿದು? 10 ಲಕ್ಷ ರೂಪಾಯಿ ಚೆಕ್. ಇದನ್ನ ನಿನ್ನ ಅಕೌಂಟ್ಗೆ ಹಾಕು. ಯಾಕೆ ಕೃಷ್ಣ ಹಾಗೆ ನೋಡ್ತಾ ಇದೀಯಾ? ಸಂಧ್ಯಾ, ನನ್ನ ಸ್ವಾಭಿಮಾನ ಪರೀಕ್ಷೆ ಮಾಡ್ತಾ ಇದೆಯಾ? ಚಚೆ, ತಪ್ಪು ತಿಳ್ಕೊಬೇಡ ಕೃಷ್ಣ. ನನ್ನ ಗಂಡ ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ನಾನು ಅವನಿಗೆ ಹಣ ಕೊಟ್ರೆ ಅವನು ಕುಕ್ ಹೋಗ್ತಾನೆ ಅಂತನೂ ನನಗೆ ಗೊತ್ತು. ಆದರೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಾಕೊಂಡಾಗ ಕೆಲವು ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಗತ್ತೆ ಅಲ್ವಾ? ಈ ಅಸಹಾಯಕ ಪರಿಸ್ಥಿತಿಲಿ ಒದ್ದಾಡೋದಕ್ಕಿಂತ ಸಾಲ ಅನ್ಕೊಂಡಾದ್ರೂ ಸರಿ, ನೀನು ಈ ಹಣನ ತಗೊಳ್ಳೇಬೇಕು ಕೃಷ್ಣ. ಬೇಡ ಸಂಧ್ಯಾ, ಈ ಹಣ ನನ್ನ ಮುಟ್ಟಲ್ಲ. ಒಂದು ವೇಳೆ ಈ ಹಣನ ನೀನು ಸಂಪಾದನೆ ಮಾಡಿದ್ರೆ ನೀನು ನನ್ನ ಅರ್ಧಾಂಗಿ ಅನ್ನೋ ಉದ್ದೇಶದಿಂದ ಇದನ್ನು ನಾನು ತಗೋತಿದ್ದೋ ಏನೋ. ಆದರೆ ಹೆಂಡತಿ ತವ್ರ ಮನೆಯಿಂದ ಬರೋ ಹಣದಿಂದ ನನ್ನ ಕಷ್ಟಗಳ ಮುಕ್ತಿ ಸಿಗುತ್ತೆ ಅನ್ನೋದಾದರೆ ಆ ಮುಕ್ತಿ ನನಗೆ ಬೇಡ. ಇದರಿಂದ ನಾನು ಜೈಲು ಸೇರಿದ್ರೂ ಪರವಾಗಿಲ್ಲ. ಹಾಗಂದ್ರೆ ಹೇಗೆ ಕೃಷ್ಣ? ಇನ್ನು 1 ವಾರದಲ್ಲಿ ಅಷ್ಟೊಂದು ಹಣ ಹೇಗೆ ಹೊಂದಿಸ್ತೀಯ? ಇನ್ನೂ 1 ವಾರ ಇದೆಯಲ್ಲ, ಬರೀ 10 ಸೆಕೆಂಡಲ್ಲಿ ಏನೇನೋ ಬದಲಾಗತ್ತಂತೆ. ಅಂಥದ್ರಲ್ಲಿ 7 ದಿನಗಳಿದೆ. ಅಷ್ಟಲ್ಲಿ ಏನಾದರೂ ಮಾಡಿದ್ರಾಯ್ತು. ಏನಾದರೂ ಮಾಡ್ತೀನಿ ಅಂತ ಹೇಳೋದು ಸುಲಭ ಕೃಷ್ಣ, ಆದರೆ ಏನು ಮಾಡ್ತೀಯ ಅನ್ನೋದು ಮುಖ್ಯ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಸಂಧ್ಯಾ. ಯಾರಾದರೂ ಒಬ್ರು ಕೈ ಹಿಡ್ದೇ ಹಿಡಿತಾರೆ. ಕೃಷ್ಣ, ನೀನು ಯಾವಾಗಲೂ ಹೀಗೆ. ಎಲ್ಲರೂ ಒಳ್ಳೆಯವರು, ಕೈ ಹಿಡಿತಾರೆ, ನಿಯತ್ತಿರೋರು ಅಂತ ಅನ್ಕೊಂಡು ಯಾವುದೋ ಒಂದು ಕಷ್ಟಕ್ಕೆ ಸಿಕ್ಕಾಕೋತೀಯ. ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ಜೀವನ ನಡೆಸೋದಕ್ಕಾಗಲ್ಲ ಕೃಷ್ಣ. ಸಂಧ್ಯಾ, ಈ ಮಾತನ್ನ ನೀನು ಅವತ್ತೇ ಹೇಳಿದ್ದೆ. ನಿಮ್ಮ ಫ್ರೆಂಡನ್ನ ಅಷ್ಟೊಂದು ನಂಬೇಡಿ, ಆತ ನಿಮಗೆ ಮೋಸ ಮಾಡ್ಬೋದು ಅಂತ. ಆದರೆ ಆಗ ನಿನ್ನ ಮಾತನ್ನ ಕೇಳುವಷ್ಟು ವ್ಯವಧಾನ ನನಗಿರಲಿಲ್ಲ. ಈಗ ನನಗೆ ಅರ್ಥ ಆಗ್ತಾ ಇದೆ, ಎಲ್ರನ್ನೂ ನಂಬೋದು ತುಂಬ ದೊಡ್ಡ ತಪ್ಪು ಅಂತ.
ಇನ್ನು ಮುಂದೆ ಆ ತಪ್ಪನ್ನ ಮಾಡಕ್ಕೆ ಹೋಗಲ್ಲ. ಅದಕ್ಕೂ ಮೊದಲು ಆ ನನ್ನ ಫ್ರೆಂಡನ್ನು ಹುಡುಕ್ತೀನಿ. ಸರ್, ಈ ಮನೇಲಿ ಇದ್ರಲ್ಲ, ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಏನಾದ್ರು ಗೊತ್ತಾ? ಓ, ಆನಂದ್ ಮಗನ ಸರಿಯಾದ ಕಳ್ಳನ ಮಗ ಅವನು. ನಮ್ಮ ರೋಡಲ್ಲೇ 4 ಚಿನ್ಕೆ ಟೊಪ್ಪಿಗೆ ಹೋಗಿದ್ದಾನೆ. ನನಗೆ ಕೂಡ ಬಿಟ್ಟಿಲ್ಲ ಅಂತ ಹೇಳ್ತೀನಿ. ಅವ್ನ ಮನೆ ಖಾಲಿ ಮಾಡಿ 1.5 ತಿಂಗಳಾಯಿತು. ಕಳ್ಳನ ಮಗ ಸಿಕ್ಲಿ ಬೆಂಡೆತ್ತೀವಿ. ಅಷ್ಟು ಸರಿ, ನನ್ನ ಮಗ ನಿಮ್ಗೆ ಹೆಂಗೆ ಗೊತ್ತು? ಮುಖ ನೋಡಿದ್ರೆ ನಿಮಗೂ ಸರಿಯಾಗಿ ಟೊಪ್ಪಿ ಹಾಕಿದ್ದಾನೆ ಅನ್ಸುತ್ತೆ. ಎಷ್ಟಕ್ಕೆ ಹಾಕಿದ್ದಾನೆ? ನಾನಾ 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 ನಾನಾ. ಮಧುವ, ಯಾವಾಗ ಬಂದ್ಯೋ? ನೀನ್ ಕೈ ಹಿಡ್ದಿದ್ ಫ್ರೆಂಡು ನೀನು ಕೈ ಕೊಟ್ಟು ಹೋದ ಅಂತ ಗೊತ್ತಾದಾಗ್ಲೇ ಬಂದೆ. ಈ ವಿಷಯ ನಿನಗೂ ಗೊತ್ತಾಗೋಯ್ತಾ? ಯಾಕೋ ಈಗ ಕೇಳ್ತಾ ಇದೀಯಾ? ಈ ವಿಷಯ ಗೊತ್ತಾಗ್ದಿರೋಷ್ಟು ದೂರವಾದ್ನ ನಾನು ನಿನ್ಗೆ? ನೀನಂತೂ ಏನು ಬಾಯ ಬಿಡಲ್ಲ. ನನ್ನ ತಂಗಿ ನೀನ್ ಹೆಂಡ್ತಿ ಸಂಧ್ಯಾ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ಲು. ಅದಕ್ಕೆ ಬಂದೆ. ಕೃಷ್ಣ, ನಿನ್ಗೂ ಕಾಫಿ ಕೊಡ್ಲಾ? ಇವನ್ ಯಾಕಮ್ಮ ಬೇಕು ಅಂತಾನೆ? ಬೇಕು ಅನ್ನೋದು ಇವನು ಗೊತ್ತೇ ಇಲ್ಲ. ಇದ್ದವ್ರನ್ನೆಲ್ಲ ನಂಬಿ ಕಳ್ಕೊಳ್ಳೋದಷ್ಟೇ ಇವನು ಗೊತ್ತಿರೋದು. ಆಗಿದ್ದಾಗೋಯ್ತಣ್ಣ. ಈಗ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೋದು ಅಂತ ಹೇಳಿ. ಇವನು ಹೀಗಿರೋದನ್ನ ನನ್ನ ಕೈ ನೋಡಕ್ಕಾಗಲ್ಲ. ಕೃಷ್ಣ, ಅವನ ವರ್ತ್ಲೆಸ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಲೋನ್ ತಗೊಂಡಿರೋದು ಎಷ್ಟು ತಪ್ಪೋ ಅದನ್ನು ಚೆಕ್ ಮಾಡದೆ ಲೋನ್ ಸ್ಯಾಂಕ್ಷನ್ ಮಾಡಿಸಿರೋ ನಿಂದು ಅಷ್ಟೇ ತಪ್ಪಿದೆ. ಈಗ ಒಂದು ವೇಳೆ ನಿನ್ನ ಫ್ರೆಂಡ್ ಏನಾದರೂ ಸಿಕ್ಕಿ ತನ್ನ ತಪ್ಪನ್ನ ತಾನೇ ಒಪ್ಕೊಂಡು ಎಲ್ಲ ರೆಸ್ಪಾನ್ಸಿಬಿಲಿಟಿ ನಂದೇ, ಈ ಲೋನು ನಾನೇ ತೀರಿಸ್ತೀನಿ ಅಂದರೆ ಮಾತ್ರ ನೀನು ಬಚಾವಾಗ್ತೀಯ. ಇಲ್ಲಾಂದರೆ ವಿಧಿನೇ ಇಲ್ಲ, ಆ ಲೋನ್ ಅಮೌಂಟ್ನ ನೀನೇ ತೀರಿಸ್ಬೇಕಾಗತ್ತೆ. ಅಂದಾಗೆ ನಿನ್ನ ಫ್ರೆಂಡ್ ಸಿಕ್ಕದ್ನಾ? ಇಲ್ಲ ಕಣ, ಅವನಾಗಲೇ ಮನೆ ಖಾಲಿ ಮಾಡ್ಕೊಂಡು ಹೋಗಿ 1 ತಿಂಗಳಾಯ್ತಂತೆ. ಅವ್ನು ನನಗೊಬ್ಬನಿಗೆ ಅಷ್ಟೇ ಅಲ್ಲ, ತುಂಬ ಜನಕ್ಕೆ ಮೋಸ ಮಾಡಿ ಹೋಗಿದ್ದಾನೆ. ಮೈ ಗಾಡ್, ಹೋಗಿ ಹೋಗಿ ಎಂತೊಂದು ಸಾಹಸ ಮಾಡಿದ್ಯೋ. ಬೆಳ್ಳಗಿರೋದಲ್ಲ ಹಾಲು ಅಂತ ತಿಳ್ಕೊತೀಯಲ್ಲೋ. ಈ ಕಾಲದಲ್ಲಿ ಅಯ್ಯೋ ಅಂದ್ರೆ 6 ತಿಂಗಳು ನರಕ ಅಂತ ನಿನಗೆ ಗೊತ್ತಿಲ್ವಾ? ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಇದರಿಂದ ಪಾರಾಗೋದಕ್ಕೆ ಯಾವುದಾದ್ರೂ ದಾರಿ ಇದ್ರೆ ಹೇಳು. ಯಾವ ದಾರಿನೂ ಇಲ್ಲ ಕಣೋ. ನಮ್ಗಿನ್ನೂ 6 ದಿನ ಟೈಮ್ ಇದೆಯಲ್ಲ, ಅಷ್ಟರಲ್ಲ ನಿನ್ನ ಫ್ರೆಂಡ್ ಸಿಗ್ತಾನ ಅಂತ ಹುಡುಕು. ಏನು ಪ್ರಯೋಜನ ಆಗಲಿಲ್ಲ ಅಂದರೆ ಆಮೇಲೆ ಯೋಚನೆ ಮಾಡೋಣ. ಧೈರ್ಯವಾಗಿರೋ, ನಾನಿದ್ದೀನಿ. ವಾಟ್? 50 ಲಕ್ಷ ಅಂದರೆ ಹುಡುಗಾಟ ಅನ್ಕೊಂಡಿದ್ಯೇನೋ? ಕೊಡೋಕೆ ಮುಂಚೆ ಒಂದು ಮಾತು ನಮ್ಮನ್ನು ಕೇಳಬೇಕು ಅಂತ ಅನ್ನಿಸ್ತಿಲ್ಲ ನನಗೆ. ಅವನೆಂತವನಂತ ನಮ್ಮ ಟೀಮ್ಗೆಲ್ಲ ಗೊತ್ತು. ನೋಡು, ನನ್ನ ಹತ್ರ 20 ಸಾವಿರ ಇಸ್ಕೊಂಡು ವರ್ಷ ಆಯ್ತಾ ಬಂತು. ಕೇಳಿದಾಗೆಲ್ಲ ಈಗ ಆಗ ಅಂತ ಈಗ ನಾಪತ್ತೆ. ಲೋ, ಅವನು ಹೇಗಾದರೂ ಮಾಡಿ ಈಗ ಹುಡುಕ್ಲೇಬೇಕಲ್ಲ. ಕಳೆದೋಗಿರೋರಾದರೆ ಹುಡುಕ್ಬೋದು ಕಣೋ. ತಪ್ಪಿಸ್ಕೊಂಡಿರೋರನ್ನ ಬಚ್ಚಿಕೊಂಡಿರೋರನ್ನ ಹುಡುಕೋದು ತುಂಬ ಕಷ್ಟ ಕಣೋ. ಹಾಂ ಕೃಷ್ಣ, ನಿನ್ನ ಸುನೀಲ ಗೊತ್ತಲ್ಲ? ಅದೇಪ್ಪ, ಡೆಲ್ಲಿ ಸೆಟ್ಲ್ ಆಗಿದ್ನಲ್ಲ. ಅರ್ಧದಲ್ಲೇ ಕಾಲೇಜ್ ಬಿಟ್ಟು ಹೋದ್ನಲ್ಲ ಅವನೇ. ಸತೀಶನಿಗೆ ಅವನಿಗೂ ಲಿಂಕ್ ಇತ್ತು. ಅವನೀಗ ಕಾವೇರಿ ಹೋಟೆಲ್ ಉಳ್ಕೊಂಡಿದ್ದಾನಂತೆ.
ನೀನು ಅವ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿನಗೆ ಎಲ್ಲ ವಿಷಯನೂ ಗೊತ್ತಾಗ್ಬೋದು. ಕಾವೇರಿ ಹೋದ್ರು. ಮೇಡಮ್, ಇಲ್ಲಿ ಸುನಿಲ್ ಅನ್ನೋರು ಯಾವ ರೂಮಲ್ಲಿದ್ದಾರೆ?